ನನ್ನ ಹೆಸರು ಯರಕಲ್ ಸ್ವಾಮಿ ಅಂತೇಳಿ, ಬಳ್ಳಾರಿ ಜಿಲ್ಲಾ ಡಾಕ್ಟರ್ BR ಅಂಬೇಡ್ಕರ್ ಸಂಘದ ಪ್ರಧಾನ ಕಾರ್ಯದರ್ಶಿಗಳು. ನಮ್ಮ ಸಮುದಾಯಕ್ಕೆ 35 ವರ್ಷಗಳಿಂದ ಸತತವಾಗಿ ನಮ್ಮ ದಲಿತ ಪರ ಸಂಘಟನೆಗಳು, ವಿಚಾರವಾದಿಗಳು, ಹಾಗೆಯೇ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು 35 ವರ್ಷಗಳಿಂದ ಈ ಬಂದಿದ್ದಾರೆ. 24/4/2026 ನಡೆದಂಥ ಸಚಿವ ಸಂಪುಟದ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ನಮ್ಮ ಬೇಡಿಕೆಯಲ್ಲಿ ಅನೇಕ ದಲಿತ ಪರ ಸಂಘಟನೆಗಳು, ಹಾಗೆಯೇ ಮಾಜಿ ಸಮಾಜ ಕಲ್ಯಾಣ ಸಚಿವರಾದಂಥ H. ಆಂಜನೇಯರವರು, ಆಮೇಲೆ BN ಚಂದ್ರಪ್ಪನವರು, ಆಮೇಲೆ ಪಕ್ಷಾತೀತವಾಗಿ ಗೋವಿಂದ ಕಾರಜೋಳರವರು, ಹಾಗೆಯೇ ಕೇಂದ್ರ ಸಚಿವರಾದಂಥ A. ನಾರಾಯಣಸ್ವಾಮಿಯವರು ಹಾಗೂ ಇನ್ನೂ ಇತರೆ ಹಿರಿಯ ದಲಿತ ಮುಖಂಡರುಗಳು ಎಷ್ಟೋ ಜನ ಈ ಒಳ ಮೀಸಲಾತಿಗಾಗಿ ಹೋರಾಟಗಳನ್ನು ಮಾಡಿ ಅವರು ಕೆಲವರು ಈ ಹೋರಾಟದಲ್ಲಿ ಕೆಲವರು ಮರಣ ಕೂಡ ಹೊಂದಿದ್ದಾರೆ. ಈಗ ನಾವು ಈ ಹೋರಾಟದ ಫಲವಾಗಿ ನಮ್ಮ ಸಮುದಾಯಕ್ಕೆ, ಮಾದಿಗ ಸಮುದಾಯಕ್ಕೆ 5.25 ನೀಡಿದಂಥ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೂ ಹಾಗೂ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳಿಗೂ ನಾವು ಜಿಲ್ಲಾ ಅಂಬೇಡ್ಕರ್ ಸಂಘದ ವತಿಯಿಂದ ಹಾಗೂ ನಮ್ಮ ಮಾದಿಗ ಸಮುದಾಯದ ವತಿಯಿಂದ ಅವರಿಗೆ ನಾವು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೈ ಭೀಮ್. ನಾನು H. ತಿಪ್ಪೇಸ್ವಾಮಿ, ಬಳ್ಳಾರಿ ಜಿಲ್ಲಾ ಅಂಬೇಡ್ಕರ್ ಸಂಘದ ಅಧ್ಯಕ್ಷನಿದ್ದೇನೆ. ನಿನ್ನೆ ಕರ್ನಾಟಕ ಸರ್ಕಾರದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಆದಂಥ ಇದು ಐತಿಹಾಸಿಕ ವರದಿಯನ್ನು ಕೊಟ್ಟಿದ್ದಾರೆ. ಒಳ ಮೀಸಲಾತಿ ಬಗ್ಗೆ ನಮ್ಮ ಎಡಗೈ ಸಮುದಾಯಕ್ಕೆ 5.25 ಮತ್ತು ಬಲಗೈ ಸಮುದಾಯಕ್ಕೆ 5.25 ಮತ್ತು ಇನ್ನಿತರ C ಗ್ರೂಪ್ನವರಿಗೆ 4.5 ಕೊಟ್ಟಿದ್ದಾರೆ. ಇದಕ್ಕೆ ನಮಗೆ ಸರ್ಕಾರವನ್ನು ಒಂದು ತೀರ್ಪು ಮಹಾ ತೀರ್ಪು ಕೊಟ್ಟಿದ್ದಕ್ಕೋಸ್ಕರ ನಮಗೆ ಬಹಳ ಸಂತೋಷವಾಗಿದೆ. ಆದರೆ ಇನ್ನೂ ನಮಗೆ ನಮ್ಮ ಎಡಗೈ ಸಮುದಾಯಕ್ಕೆ ಹೆಚ್ಚಿನ ಸಂಖ್ಯೆ ಬರಬೇಕಾಗಿತ್ತು. ಅದು ಮುಂದಿನ ದಿನದಲ್ಲಿ ಸರ್ಕಾರ ಪರಿಗಣಿಸಿ ಕೊಡ್ತಾರಂತ ನಂಬಿಕೆ ಇದೆ. ನಮಗೆ 6% ಕೊಡ್ತಾರಂತ ಅಂದ್ಕೊಂಡಿದ್ವಿ. ಆದರೆ ಈಗ ಸದ್ಯ 5.25 ಕೊಟ್ಟಿದ್ದಾರೆ. ಇದು ಏಕೆಂತಂದರೆ ಈ ವರದಿ ಬಹಳ ಮುಖ್ಯವಾಗಿದೆ. ಈಗ 56,000 ಇದು ಏನು ಪೋಸ್ಟ್ಗಳು ಕಾಲ್ಫರ್ ಮಾಡಿದ್ದಾರೆ. ಅದು ಎಲ್ಲರೂ ನಮ್ಮರು 5.25 ಅನ್ವಯ ಪ್ರಕಾರ ಎಲ್ಲರಿಗೂ ನೌಕರಿ ಸಿಗುತ್ತದೆ. ಮತ್ತು ಮುಂದಿನ ದಿನದಲ್ಲಿ ಪೊಲಿಟಿಕಲ್ ಆಗಿ ಸಹ ಇದು ಪರಿಗಣಿಸಿಕೊಂಡು ಕನ್ಸಿಡರ್ ಮಾಡ್ಕೊಂಡು ಕೊಡ್ತಾರಂತಂದು ನಂಬಿಕೆ ಇದೆ. ಅದಕ್ಕೆ ನಮ್ಮ ಈ ಸಂಘದಿಂದ ಎಲ್ಲ ಹಿರಿಯರಿಗೂ, ಮಾಜಿ ಸಚಿವರಾದ ಆಂಜನೇಯ ಸಾಹೇಬರಿಗೂ ಮತ್ತು ಸನ್ಮಾನ್ಯ ಸಚಿವರಾದ ಮುನಿಯಪ್ಪ ಸಾಹೇಬರವರಿಗೂ ಮತ್ತು ಕೇಂದ್ರ ಮಾಜಿ ಸಚಿವರಾದ A. ನಾರಾಯಣಸ್ವಾಮಿಯವರು, ಮಾಜಿ ಸಚಿವರಾದ ಗೋವಿಂದ ಕಾರಜೋಳವರು ಮತ್ತು ನಮ್ಮ ಸಮುದಾಯದ ಮಾದಿಗರಾದ ನಮ್ಮ ಏನು ಚಿತ್ರದುರ್ಗ ಮಠ ಇದೆ, ಅದು ಮಾದಾರ ಚೆನ್ನಯ್ಯ ಸ್ವಾಮೀಜಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಾವು ಈ ಬಹಳ ಸಂತೋಷವನ್ನು ವ್ಯಕ್ತಪಡಿಸ್ತಿದ್ದೇವೆ ಈ ಸಂಘದಿಂದ.